ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ ಆಗಿ ಪಪ್ಪಾಳಿ ಹಣ್ಣಿನ ಹಲ್ವಾ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ ಕೂಡ, ತುಂಬ ಟೇಸ್ಟಿಯಾಗಿರುವಂತಹ ಪಪ್ಪಾಳಿ ಹಣ್ಣಿನ ಹಲ್ವಾ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತಾವು. ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಪ್ಪಾಳಿ ಹಣ್ಣಿನ ಹಲ್ವಾ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು, ಇಲ್ಲಿ ನಾನು ಒಂದು ಪಪ್ಪಾಳಿ ಹಣ್ಣದೊಳಗೆ ಒಂದು ಅರ್ಧ ಭಾಗನ ಕಟ್ ಮಾಡಿರೋದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ನೀರು ತೊಗೊಂಡಿದ್ದೀನಿ, ತುಪ್ಪ ತೊಗೊಂಡಿದ್ದೀನಿ, ಡ್ರೈ ಫ್ರೂಟ್ಸು, ಬಾದಾಮ್, ಗೋಡಂಬಿ, ಏಲಕ್ಕಿ ಮತ್ತು ಸ್ವಲ್ಪ ವಾಲ್ನಟ್ನ ತೊಗೊಂಡಿದ್ದೀನಿ, ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿರೋದು. ನಂತರ ಸ್ವಲ್ಪ ಸ್ವೀಟ್ಗಾಗಿ ಬೆಲ್ಲವನ್ನು ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ಪು. ನಂತರ ಇಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಪ್ಲೇಟ್ ಒಳಗೆ ಇದು ನೋಡಿ ತೆರೆಯುವಂಥದ್ದು. ಈ ಥರ ತೆರೆದು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೀವು ಹಂಗೆ ಮಿಕ್ಸರ್ ಜಾರ್ದೊಳಗೆ ಕಟ್ ಮಾಡಿ ಹಾಕೊಂಡು ಕೂಡ ಮಾಡ್ಕೋಬಹುದು. ಅಂದರೆ ಇವಾಗ ಈ ಥರ ತೆರೆಯೋದ್ರಿಂದ ಚೆನ್ನಾಗಿರುತ್ತೆ. ನಂತರ ಇಲ್ಲಿ ನಾನು ಪಪ್ಪಾಳಿ ಹಣ್ಣನ್ನು ಸ್ವಲ್ಪ ಸಿಪ್ಪೆಯನ್ನು ಈ ಥರ ತಗೊಳ್ತಾ ಇದ್ದೀನಿ ನೋಡಿ. ಜಾಸ್ತಿ ಹಣ್ಣು ಇರಬಾರ್ದು, ಮೀಡಿಯಮ್ದೊಳಗೆ ಹಣ್ಣಾಗಿರಬೇಕು. ಜಾಸ್ತಿ ಕಾಯಿ ಕೂಡ ಇರಬಾರ್ದು, ಸ್ವಲ್ಪ ಕಾಯಿ ಮತ್ತು ಹಣ್ಣು ಎರಡು ಇರುತ್ತೆ ನೋಡಿ, ಆ ಥರದ್ದು ತೊಗೊಂಡ್ಬಿಟ್ಟು ಈ ಥರ ಮೇಲ್ಗಡೆ ತೆರಿತಾ ಇದ್ದೀನಿ ನೋಡಿ. ಈ ಥರ ತೆರೆದ್ರೆ ಸಣ್ಣದಾಗಿ ಬೀಳತ್ತೆ. ಇದು ಸಿಪ್ಪೆನ ತೆಗಿಬೇಕಾದ್ರೆ ಕೆಳಗಡೆ ಸ್ವಲ್ಪ ದಪ್ಪದಾಗಿ ಬೀಳುತ್ತಲ್ವ, ಅಂದರೆ ಕಟ್ ಮಾಡುವಾಗ ಸ್ವಲ್ಪ ಸಿಪ್ಪೆಯಲ್ಲಿ ದಪ್ಪಾಗಿ ಹಾಗೆ ಉಳ್ಕೊಂಡ್ಬಿಡುತ್ತೆ. ಈ ಸಿಪ್ಪೆನ ಹಿಡಿದು ಮೇಲ್ಗಡೆ ಈ ಥರ ಪ್ರೆಸ್ ಮಾಡಿದರೆ ಉಳಿದಿರುವಂಥ ಹಣ್ಣು ಕೂಡ ಬರುತ್ತೆ ನೋಡಿ. ಈ ಥರ ತೆರೆದಿಟ್ಕೊಂಡ್ರೆ ಸ್ವಲ್ಪ ಹಣ್ಣು ಬರುತ್ತೆ ಉಳಿದಿರೋದು. ನಂತರ ಇದಿಷ್ಟು ಆಯಿತು. ಇದಿಷ್ಟು ಆದಮೇಲೆ ಇವಾಗ ಒಂದು ಬಟ್ಲು ಒಳಗೆ ಹಾಕಿಟ್ಕೋತಾ ಇದ್ದೀನಿ. ಇದು ಒಂದು ಅರ್ಧ ಭಾಗ ಪಪ್ಪಾಳಿ ಹಣ್ಣಿಂದು ಒಂದು ಬಟ್ಲ ಆಗುತ್ತೆ ನೋಡಿ ತೆರೆದಿರೋದು. ಒಂದು ಬಟ್ಲ ತೆರೆದಿರುವಂಥ ಪಪ್ಪಾಳಿ ಹಣ್ಣಿಂದ ನೋಡಿ ಇದಿಷ್ಟಾಯಿತು. ಇದಿಷ್ಟಾದಮೇಲೆ ಇಲ್ಲಿ ಗ್ಯಾಸ್ ಹಚ್ತಾ ಇದ್ದೀನಿ. ಗ್ಯಾಸ್ ಹಚ್ಕೊಂಡು ಕಡಾಯಿನ ಇಟ್ಕೊಂಡು, ಕಡಾಯಿ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದ್ಮೇಲೆ ಇಲ್ಲಿ 1 ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕೋತಾ ಇದ್ದೀನಿ. ತುಪ್ಪ ಸ್ವಲ್ಪ ಕರಗಾದ್ಮೇಲೆ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ. ಕಟ್ ಮಾಡಿ ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಫ್ರೈ ಆದರೆ ಸಾಕು, ಸ್ವಲ್ಪ ಕೆಂಪಗಾಗಿರಬೇಕು ನೋಡಿ. ಇದಿಷ್ಟು ಆದಮೇಲೆ ಅದ ಪ್ಲೇಟ್ ಒಳಗೆ ತೆಗೆದು ಹಾಕ್ತಾ ಇದ್ದೀನಿ. ಅದ ಕಡಾಯಿದೊಳಗೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ. ಹಂಗೆ 1-2 ಟೇಬಲ್ ಸ್ಪೂನಷ್ಟು ಸ್ವಲ್ಪ ಬೆಲ್ಲವನ್ನು ಕರಗಿಸ್ಕೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನೀರು ಹಾಕ್ಕೊಂಡು ಸ್ವಲ್ಪ ಇದನ್ನು ಚೆನ್ನಾಗಿ ಕರಗಿಸ್ಕೋಬೇಕು. ಬೆಲ್ಲ ಪೂರ್ತಿಯಾಗಿ ಕರಗಬೇಕು ನೋಡಿ. ಸಣ್ಣ ಉರಿ ಇಟ್ಕೊಂಡು ಇದು ಸ್ವಲ್ಪ ಸ್ವಲ್ಪ ಕರಗ್ತಾ ಇದೆ ನೋಡಿ. ಪಾಕ ಬರಬಾರ್ದು, ಮೀಡಿಯಮ್ದೊಳಗೆ ಸ್ವಲ್ಪ ಕರಗಿಸ್ಕೊಂಡು ಆದಮೇಲೆ ಇವಾಗ 1 ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ. ತುಪ್ಪ ಹಾಕೊಂಡಾದಮೇಲೆ ಇಲ್ಲಿ ತೆರೆದಿಟ್ಕೊಂಡಿರುವಂಥ ಪಪ್ಪಾಳಿ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ. ಒಂದು ಬಟ್ಲ ಆಗಿದೆ ನೋಡಿ. ಇದನ್ನು ಬೆಲ್ಲದಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಕೊಂಡಾದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಇದು ಕುದಿಬೇಕು ಚೆನ್ನಾಗಿ. ಒನ್ ಟೀ ಸ್ಪೂನಷ್ಟು ಮತ್ತೆ ತುಪ್ಪವನ್ನು ಹಾಕೊಂಡಾದ್ಮೇಲೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕೊಂಡಾದ್ಮೇಲೆ 2 ಏಲಕ್ಕಿಯನ್ನು ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದು ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಇದನ್ನು ಸಣ್ಣ ಉರಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಿ ನೋಡಿ. ಈ ಥರ ಕುದಿಬೇಕು, ಒಂದು 10 ನಿಮಿಷ ಚೆನ್ನಾಗಿ ಕುದಿಬೇಕು, ಅಂದರೆ ಟೇಸ್ಟೇ ಚೆನ್ನಾಗಿ ಬರ್ತೈತೆ ನೋಡಿ. ಸ್ವಲ್ಪ ಕಲರ್ ಕೂಡ ಚೇಂಜಸ್ ಕಾಣಿಸುತ್ತೆ ಇದ್ರದ್ದು. ನೋಡಿ ಸ್ವಲ್ಪ ಸ್ವಲ್ಪ ಇವಾಗ ಗಟ್ಟಿ ಆಗ್ತಾ ಇದೆ.
ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದಿಷ್ಟ ಆದಮೇಲೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸಿಟ್ಕೋತಾ ಇದ್ದೀನಿ ನೋಡಿ. ಈ ಥರ ಕಲರ್ ಬರಬೇಕು, ಹಾಗೆ ಗಟ್ಟಿ ಕೂಡ ಆಗಿದೆ ನೋಡಿ. ಇದಿಷ್ಟು ಇದ್ದರೆ ಸಾಕು. ನೋಡಿದ್ರಲ್ವಾ, ಸಿಂಪಲ್ಲಾಗಿ ಪಪ್ಪಾಳೆ ಹಣ್ಣು ಮನೆಯಲ್ಲಿದ್ದಾಗ ಈಸಿಯಾಗಿ ಹಲ್ವಾನ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಬೆಲ್ಲದಿಂದ ಮಾಡಿರುವಂತಹ ಹಲ್ವಾ ಅಂತೂ ಸೂಪರಾಗಿರುತ್ತೆ. ಊಟದ ಟೈಮ್ದೊಳಗೆ ಅಥವಾ ಏನಾದರೂ ದೇವರ ಪ್ರಸಾದವಾಗಿ ನೈವೇದ್ಯವಾಗಿ ಮಾಡಬೇಕು ಅಂತ ಅಂದರೆ ಒಂದು ಸರ್ತಿ ಈ ಹಲ್ವಾನ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಈಸಿ ಕೂಡ. ಈ ಸಿಂಪಲ್ ರೆಸಿಪಿ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಪ್ಪಾಳೆ ಹಣ್ಣು ಇದ್ದರೆ ನೀವು ಒಂದು ಸರ್ತಿ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್, ಬಾಯ್.